ನಮ್ಮ ಸರ್ಕಾರದ ಲೋಪದೋಷಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಹಲವಾರು ಉದಾಹರಣೆಗಳಿಂದ ಈಗಾಗಲೇ ಎಷ್ಟು ಕಡೆ ನೋಡಿದ್ದೇವೆ. ಯಾವ್ದಾದ್ರೂ ಒಂದು ಆದೇಶ ಆಗ್ಬೇಕಿದ್ರೆ ವರ್ಷಾನುಗಟ್ಲೆ ಹೋಗುವಂಥದ್ದು, ಯಾವ್ದಾದ್ರು ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಅದು ಕೂಡ ವರ್ಷಾನುಗಟ್ಲೆ ಕಳೆಯುವಂಥದ್ದು, ಕಾಲಹರಣ ಮಾಡೋದು, ವಿಳಂಬ ಮಾಡೋದು, ಅದರಲ್ಲಿ ತಪ್ಪುಗಳು ಬರೋದು ಸಾಮಾನ್ಯ ಆಗಿದೆ. ಆದ್ರೆ ಇಲ್ಲೋರ್ವ ವ್ಯಕ್ತಿ ಏನಂತ ಹೇಳಿದ್ರೆ ಅರ್ಜಿ ಹಾಕಿ 18 ವರ್ಷಗಳ ಕಾಲ ಕಾದ್ರೂ ಕೂಡ ನೌಕರಿ ಸಿಗದೆ 18 ವರ್ಷಗಳ ಬಳಿಕ ಆತನಿಗೆ ನೇಮಕಾತಿಯ ಆದೇಶ ಬಂದಿದೆ. ಎಲ್ಲಿ ಏನು ಸ್ಟೋರಿ ಅಂತ ಹೇಳ್ತೀನಿ ಕೇಳಿ. ಇದೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವತ್ತು ಅಥವಾ ಯಾವಾಗಲೂ ಕೂಡ ಸರ್ಕಾರಿ ನೌಕರಿಗೆ ಅರ್ಜಿಯನ್ನ ಹಾಕುವುದಾ ಹೇಗಂತ ಹೇಳಿದ್ರೆ, ಒಂದು ಅರ್ಜಿಯನ್ನ ಕಾಲ್ ಫಾರ್ ಮಾಡಿದ ತಕ್ಷಣ ಅದಕ್ಕೆ ವೆಬ್ಸೈಟ್ಗೆ ಹೋಗಿಯೋ ಅಥವಾ ಇಲಾಖೆಗೆ ನಾವು ಅರ್ಜಿಯನ್ನ ಹಾಕ್ತೇವೆ. ಆ ನಂತರ ಅವ್ರು ಏನ್ ಮಾಡ್ತಾರೆ, ಸಿಇಟಿ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಗಳನ್ನ ನಡೆಸ್ತಾರೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ. ಆಮೇಲೆ ಮೌಖಿಕ ಇಂಟರ್ವ್ಯೂ ಕೂಡ ಆಗುತ್ತೆ. ಮತ್ತೆ ಆಮೇಲೆ ಸರ್ಕಾರದ ಪ್ರೊಸೀಜರ್ ಪ್ರಕಾರ ಯಾರು ಮೆರಿಟ್ ಅಲ್ಲಿ ಬಂದಿರ್ತಾರೋ ಅವರಿಗೆ ಜಾಬ್ ಸಿಗುವಂತದ್ದು, ಸರ್ಕಾರಿಯ ಆದೇಶ ನೇಮಕಾತಿ ಸಿಗುವಂತದ್ದು ಸಾಮಾನ್ಯ. ಆದ್ರೆ ಇಲ್ಲೋರ್ವ ವ್ಯಕ್ತಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಕಳೆದ 18 ವರ್ಷಗಳ ಹಿಂದೆ ಒಂದು ಸರ್ಕಾರಿ ನೌಕರಿಗಾಗಿ ಅರ್ಜಿಯನ್ನ ಹಾಕಿದ್ದ. ಅದು ಎಲ್ಲಿ ಅಂದ್ರೆ ಕೇರಳದಲ್ಲಿ. ಕೇರಳದ ಓರ್ವ ವ್ಯಕ್ತಿ ಅಬ್ದುಲ್ ಮಜೀದ್ ಅಂತ ಹೇಳಿ ಅವರ ಹೆಸರು. ಅಂದ್ರೆ 2005ರಲ್ಲಿ ಅವರು ಅರ್ಜಿಯನ್ನ ಹಾಕಿದ್ರು. ಅವರಿಗೆ ಆರ್ಡರ್ ಬಂದಿದ್ದು ಕಳೆದ 1 ವರ್ಷ ಅಥವಾ 2 ವರ್ಷದ ಹಿಂದೆ. ಅಂದ್ರೆ ಸರಾಸರಿ ಈಗ ಏನಾಯ್ತು ಅಂತಂದ್ರೆ 20 ವರ್ಷಗಳು ಆಗ್ತಾ ಬಂತು. ಇಷ್ಟು ವರ್ಷಗಳು ಆದ ನಂತರ ಅವರಿಗೆ ಸರ್ಕಾರದಿಂದ ಏನ್ ಮಾಡಿದೆ ಅಂತ ಹೇಳಿದ್ರೆ ನೇಮಕಾತಿ ಆದೇಶ ಬಂದಿದೆ. ಯು ಆರ್ ಅಪಾಯಿಂಟೆಡ್ ಅಂತ ಹೇಳಿ ಅವರಿಗೆ ಒಂದು ಪತ್ರ ಬಂದಿದೆ. ಅದನ್ನು ನೋಡಿದಂತ ಅಬ್ದುಲ್ ಮಜೀದ್ ಶಾಕ್ ಆಗಿದ್ದಾನೆ. ಅಲ್ಲ, ನಾನೇನು ಈಗ ಯಂಗ್ ಅಥವಾ ನನ್ನ ವಯಸ್ಸಿದೆಯಾ, ನನಗೆ ಈಗ ಸರ್ಕಾರಿ ನೌಕರಿ ಬಂದ್ರೆ ನಾನು ಏನ್ ಹೋಗ್ಬೇಕು? ಯಾಕಂತ ಹೇಳಿದ್ರೆ ಆಲ್ರೆಡಿ 20 ವರ್ಷ ಕಳೆದೋಗಿದೆ, ಅವನ ವಯಸ್ಸು ಕೂಡ ಮಿತಿ ಮೀರಿದೆ. ಅವನು ಬೇರೆ ಬೇರೆ ಇಲಾಖೆಯೋ ಅಥವಾ ಯಾವ್ದಾದ್ರು ಕೆಲಸವನ್ನ ಮಾಡಿ ಆಲ್ರೆಡಿ ಈಗ ರಿಟೈರ್ ಆಗಿರಬಹುದು ಅಥವಾ ರಿಟೈರ್ ಹಂತಕ್ಕಿರಬಹುದು. ನಾನು ಹಾಕಿದ್ದು 2005ರಲ್ಲಿ, ನನಗೆ ಬಂದದ್ದು ಈಗ. ಹಾಗಾಗಿ ಏನ್ ಮಾಡಕ್ಕಾಗತ್ತೆ? ಇದು ಸರ್ಕಾರದ ಒಂದು ಕಳಪೆ ವ್ಯವಸ್ಥೆಯನ್ನ ಅವನು ಸರ್ಕಾರಕ್ಕೆ ತೋರಿಸೋ ರೀತಿಯಲ್ಲಿ ಆತನ ಲೆಟರ್ನ ಹಿಡ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದೆ. ಇನ್ನೊಂದು ಇಲ್ಲಿ ವಿಚಿತ್ರ ಅಥವಾ ವಿಶೇಷ ಏನು ಅಂತ ಹೇಳಿದ್ರೆ, ಆ ಏನು ಜಾಬ್ಗೆ ಅರ್ಜಿ ಹಾಕಿದ್ನಲ್ವಾ, ಆ ಹುದ್ದೆ ಇತ್ತಲ್ವಾ, ಆ ಹುದ್ದೆಗೆ ಇದುವರೆಗೂ ಯಾರನ್ನು ಕೂಡ ಅವರು ಫಿಲ್ ಮಾಡೇ ಇಲ್ಲ ಅಂತ. ಅಂದ್ರೆ ಆ ಹುದ್ದೆಗೆ ಸಮರ್ಥರಿಲ್ವೋ ಅಥವಾ ಯಾರು ಸಿಗದೆ ಇದ್ದಕ್ಕೆ ಬಿಟ್ಟಿದಾರೋ ಗೊತ್ತಿಲ್ಲ, ಆ ಹುದ್ದೆಗೆ ಇವನೇ ಬೇಕು ಅಂತೇಳಿ ಈಗ ಅವನಿಗೆ ವಾಪಸ್ ನೇಮಕಾತಿ ಆದೇಶವನ್ನು ಕಳಿಸಿದ್ದಾರೆ. ಆದ್ರೆ ಇಲ್ಲಿ ವಯಸ್ಸಿನ ವಿಚಾರ ಕೂಡ ಲೆಕ್ಕಕ್ಕೆ ಬಂದು ಮುಂದೆ ಏನಾಗುತ್ತೋ ಅಥವಾ ಏನಾಗಿದೆಯೋ ಕೂಡ ನಮಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟು ವರ್ಷಗಳ ನಂತರ ನೇಮಕಾತಿ ಬಂದದ್ದು ಇದೊಂದು ವಿಶೇಷ ಆಗಿತ್ತು. ಹಾಗಾಗಿ ಸರ್ಕಾರದ ಲೋಪದೋಷಗಳು ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.